ಒನ್ ನೇಷನ್ ಒನ್ ಎಲೆಕ್ಷನ್, ಒಂದು ದೇಶ ಒಂದು ಚುನಾವಣೆ. ಈ ಪ್ರಸ್ತಾವವನ್ನು ಲೋಕಸಭೆಯಲ್ಲಿ ಮೊನ್ನೆ ಮಂಡಿಸಿದಾಗ ಮತದಾನದಲ್ಲಿ ಅದು ವಿಫಲಗೊಂಡಿತು. ಒನ್ ನೇಷನ್ ಒನ್ ಎಲೆಕ್ಷನ್ ಇದರ ಉದ್ದೇಶ ರಾಜ್ಯ ಹಾಗೂ ದೇಶಕ್ಕೆ ಒಂದೇ ಚುನಾವಣೆ ನಡೆದಾಗ ಖರ್ಚು ವೆಚ್ಚಗಳು ಕಡಿಮೆಯಾಗಿ ದೇಶದ ಬೊಕ್ಕಸಕ್ಕೆ ಹಣದ ಉಳಿತಾಯ ಆಗುತ್ತದೆ ಎಂಬಂಥ ನಿರೀಕ್ಷೆ. ಇದು ನಡೆದ ನಂತರ 100 ದಿನಗಳ ಒಳಗಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಯಬೇಕು ಎನ್ನುವುದು ವಾದ. ಬಹುಶಃ ಇದು ನಿರಂಕುಶ ಪ್ರಭುತ್ವಕ್ಕೆ ಹಾದಿ ಮತ್ತು ಪ್ರಜಾಪ್ರಭುತ್ವವನ್ನು, ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾಶ ಮಾಡಲು ನಾಂದಿಯಾಗ್ತದೋ ಎನ್ನುವಂಥ ಭಯವೂ ಇದೆ. ಅಧ್ಯಕ್ಷೀಯ ಮಾದರಿಯ ಚುನಾವಣೆಗಳು ಮುಂದೆ ನಡೆದರೂ ಕೂಡ ಅತಿಶಯೋಕ್ತಿಯಲ್ಲ ಅನ್ನುವುದು ಕೂಡ ಕೆಲವರ ಅಭಿಪ್ರಾಯ. ಸಣ್ಣ ಸಣ್ಣ ಪ್ರಾದೇಶಿಕ ಪಕ್ಷಗಳನ್ನು ಮೂಲದಲ್ಲೇ ಚೂಟಿ ತದನಂತರ ಅದನ್ನು ನಾಶ ಮಾಡುವಂಥ ಹುನ್ನಾರವು ಅಡಗಿದೆ ಎನ್ನುವುದು ಕೆಲವರ ಅಂಬೋಣ. ಉದಾಹರಣೆಗೆ ಕರ್ನಾಟಕದಲ್ಲಿ ಮೈತ್ರಿಯ ಫಲವಾಗಿ ಜನತಾದಳ ಇನ್ನಿಲ್ಲದಂತೆ ನಾಶವಾಗುವಂಥ ಹೊಸ್ತಿಲಲ್ಲಿದೆ BJPಯ ಸಖ್ಯದಿಂದ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನು ಮುಗಿಸುವ ಹಂತಕ್ಕೆ ತಲುಪಿದೆ. ನೀವು BJPಯ ಕ್ರಾನಾಲಜಿಯನ್ನು ತಿಳಿಸಿದರೆ ಅಥವಾ ಅರಿತರೆ ನಿಮಗೆ ಅರ್ಥವಾಗ್ತದೆ. ಆರ್ಟಿಕಲ್ 370 ಎನ್ನುವುದಕ್ಕೆ ಪೆಡಂಭೂತವಾಗಿ ಪ್ರಚಾರವನ್ನು ಗಿಟ್ಟಿಸಲಾಯಿತು. ನೋಟ್ ಬ್ಯಾನ್ ಮಾಡಿದ್ದು ಅದರ ಸಾಧನೆ ಏನು ಅಂತ ಕೇಳಿದ್ರೆ ಇಂದು ಕಳ್ಳ ನೋಟುಗಳು ಹೆಚ್ಚಾಗಿದೆ. CAA NRC ಪ್ರಚಾರಕ್ಕೆ ಸೀಮಿತವಾಯಿತು. ಅಗ್ರಿಕಲ್ಚರ್ ಬಿಲ್ಸ್ ಅದು ಇನ್ನಿಲ್ಲವೋ ಎನ್ನುವಂತಹ ಸ್ಥಿತಿಗೆ ತಲುಪಿದೆ. GDP ಕುಸಿತ ಕಂಡಿದೆ. ರೂಪೀಸ್ ವ್ಯಾಲ್ಯೂ ನೆಲ ಕಚ್ಚಿದೆ ಅಗೇನ್ಸ್ಟ್ ದ ಡಾಲರ್. ಅದೇ ರೀತಿಯಲ್ಲಿ ಟೆರರಿಸಮ್, ಭಯೋತ್ಪಾದನೆ ಕಡಿಮೆ ಆಗಿಲ್ಲ. ಈ ದೇಶದ ಆರ್ಥಿಕತೆ ಹದಗೆಟ್ಟಿದೆ. ಬೆಲೆ ಏರಿಕೆ ಗಗನಕ್ಕೇರಿದೆ. 55 ಲಕ್ಷ ಕೋಟಿ ರೂಪಾಯಿ ಸಾಲ ಬಿದ್ದದ್ದು BJPಯ ಪ್ರಧಾನಮಂತ್ರಿ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ 168 ಲಕ್ಷ ಕೋಟಿಗೆ ಏರಿದೆ. ಸುಮಾರು 20 ಲಕ್ಷ ಕೋಟಿ ರೂಪಾಯಿ ಉಳ್ಳವರ ಸಾಲವನ್ನು ಮನ್ನಾ ಮಾಡಲಾಗಿದೆ. BJPಯ ದುರಾಡಳಿತವನ್ನು ಮುಚ್ಚಿ ಹಾಕಲು ಭಾವನಾತ್ಮಕ ವಿಚಾರಗಳಷ್ಟೇ ಹೊರತು ಇದರಿಂದ ಪ್ರಯೋಜನವಿಲ್ಲ. ಅದೇ ಕಾರಣಕ್ಕಾಗಿ ದೇವರು, ರಾಮ, ಹಿಂದುತ್ವ, ಹಿಂದೂ ರಾಷ್ಟ್ರ, ಬಾಂಗ್ಲಾ, ಪಾಕಿಸ್ತಾನವನ್ನು ತಂದು ಜನರ ಭಾವನೆಗೆ ಧಕ್ಕೆ ತಂದು ಅವರ ಜೀವನದೊಟ್ಟಿಗೆ ಚೆಲ್ಲಾಡುತ್ತಿರುವುದು ಮತ್ತೇನೂ ಇಲ್ಲ, ಇನ್ನೇನೂ ಇಲ್ಲ, ಭಾವನೆಗಳೇ ಎಲ್ಲ ಎನ್ನುವಂತೆ ಆಗ್ತಾ ಇದೆ. ಮಣಿಪುರದಲ್ಲಿ ಜನತೆ ಇಂದು ಕಣ್ಣೀರ ಹಿಡಿಶಾಪ ಹಾಕ್ತಾ ಇದ್ದಾರೆ. ಹೊತ್ತಿ ಉರಿಯುತ್ತಿದೆ. 2 ವರ್ಷಗಳಾದರೂ ಅಲ್ಲಿಯ ಜನರು ನೆಮ್ಮದಿಯ ಬಾಳನ್ನು ಕಂಡಿಲ್ಲ. ಗಲಭೆ ದುಂಬಿಗಳು ಹತೋಟಿಗೆ ಬಂದಿಲ್ಲ. ನಿಯಂತ್ರಿಸಲಾಗದೆ ಕೇಂದ್ರ ಸರ್ಕಾರ ಕೈ ಚೆಲ್ಲಿದೆ. ಕಳೆದ 2022ರ ಚುನಾವಣೆಗೆ ಕನಿಷ್ಠ 3 ತಿಂಗಳುಗಳ ಕಾಲಾವಕಾಶ ಬೇಕಾಯಿತು. ಇನ್ನು ಒನ್ ನೇಷನ್ ಒನ್ ಎಲೆಕ್ಷನ್ ಎಷ್ಟು ಸಮಯ, ಎಷ್ಟು ವರ್ಷ ಹೋಗುತ್ತದೋ ಎನ್ನುವಂಥದ್ದು ಜನತೆಯ ಕಾಳಜಿ. ಜೈ ಹಿಂದ್.